ಬಾಯ್ ಹುಷಾರ್. ಮನೆ ಫುಲ್ಲು ಬೋರು ಗೈಸ್. ಯಾಕೆಂತಂದ್ರೆ ಇಲ್ಲಿವರೆಗೂ ನಾನು ಬಿಟ್ಟೇ ಇಲ್ಲ ಅವನ್ನ. ಬಟ್ ಅವನು ಎಷ್ಟು ಖುಷಿಯಿಂದ ಹೋಗ್ತಿದ್ದಾನೆ ಅಂತಂದ್ರೆ ಅವನಿಗೆ ಏನೋ ನನ್ ಬೇಡವೇ ಬೇಡ ಅನ್ನೋ ತರ ಹೋಯ್ತಿದ್ದಾನೆ. ಹೌದಾ? ಅಣ್ಣ ಹಣ್ಣು ಸ್ಕ್ಯಾನಿಂಗ್ ಅಕ್ಕ, ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ 5 months. ಇವಾಗ ನಾವೆಲ್ಲರೂ ಈಗ ಟೈಮ್ ಪಾಸ್ ಆಗ್ಬೇಕಲ್ಲ, ಸೊ ನಾವೆಲ್ಲರೂ ಚೊಕೊಬಾರ ಆಡ್ತೀವಿ ಗೈಸ್. ಸೊ ಚೊಕೊಬಾರ ಆಡ್ಬಿಟ್ಟು ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಷ್ಟೇ ಗೈಸ್. ಸೊ ಇವತ್ತು ಅಂಬಿ ಸ್ನಾನ ಮಾಡಿ ರೆಡಿ ಆಗಿ ಇವತ್ತು ನಾನು ಒಬ್ಬಳನ್ನ ಬಿಟ್ಟು ಊರಿಗೆ ಹೋಗ್ತಿದ್ದಾನೆ. ಸೊ ಯಾರಿಗೆ ಎಷ್ಟು ಖುಷಿನೋ ಗೊತ್ತಿಲ್ಲ, ನಾನಂತೂ ತುಂಬಾ ಬೇಜಾರಿದ್ದೀನಿ ನಿಜ. ನಾನು ಸುಮ್ಮನೆ ಇರಂಬಿ ಫಸ್ಟ್ ಟೈಮ್ ನನ್ನ ಒಬ್ಳನ್ನೇ ಈ ಮನೇಲಿ ಬಿಟ್ಟು ಹೋಗ್ತಾ ಇರೋದು, ಫಾರ್ ದಿ ಫಸ್ಟ್ ಟೈಮ್. ಅದು ಸ್ವಲ್ಪ ಬೇಜಾರಿದೆ. ಯಾಕೆಂತಂದ್ರೆ ಇಲ್ಲಿವರೆಗೂ ನಾನು ಬಿಟ್ಟೇ ಇಲ್ಲ ಅವನ್ನ. ಬಟ್ ಅವನು ಎಷ್ಟು ಖುಷಿಯಿಂದ ಹೋಗ್ತಿದ್ದಾನೆ ಅಂತಂದ್ರೆ ಅವನಿಗೆ ಏನೋ ನನ್ ಬೇಡವೇ ಬೇಡ ಅನ್ನೋ ತರ ಹೋಯ್ತಿದ್ದಾನೆ. ಆತರ ಇಲ್ಲ ಗೈಸ್, ಇವಾಗೆಲ್ಲ ಆಚೆ ಹೋಗ್ಬೇಕಂತಂದ್ರೆ ಸುಮ್ನೆ ಯೋಚನೆ ಮಾಡ್ಬಿಟ್ಟು ಯಾವ್ದೋ ಒಂದ್ ಕೆಲಸ ಮೇಲೆ ಹೋಗ್ತೀನಿ, ಕೆಲಸ ಮುಗಿಸ್ ಮತ್ತೆ ಏನು ಒಂದ್ ತಿಂಗಳು ಹೋಗ್ತಾ ಇಲ್ಲ ನಾನು. ಇವತ್ತು ಅಂಬಿ ರಿಲಿಂಗ್ಸ್ ಊರಿಗೆ ಬರ್ತಿದ್ದಾನೆ. ತುಂಬಾ ಜನ ಕೇಳ್ತಿದ್ರು ವಿಷ್ಣು ಮುಡಿ ತಗ್ಸ್ಬೇಕಾದ್ರೆ ಬರಲ್ವಾ ಅಂತ. ಆಕ್ಚುಲಿ ವಿಷ್ಣುಗೆ ಮುಡಿ ತಗ್ಸಕ್ಕೆ ಕೂಡಿ ಬಂದಿಲ್ಲ ಟೈಮು. ಅವನಿಗೆ 3 ವರ್ಷ ಬಿದ್ದಾಗ ಮುಡಿ ತಗ್ಸ್ಬೇಕಂತ, ಸರಿ ದಿನಗಳಲ್ಲಿ ಮುಡಿ ತಗ್ಸ್ಬಾರ್ದಂತ ಹೇಳಿದ್ರು. ಅದಕ್ಕೆ ನಾವು ಬರಕ್ ಆಗ್ಲಿಲ್ಲ. ಅದು ಅಲ್ಲದೆ ಇವಾಗ ಸೈಡ್ ಪ್ರೆಷರ್ ಬೇರೆ ಇತ್ತು. ಒಂದೇ ದಿವಸದಲ್ಲೇ ಬರ್ತಾನೆ. ಇವತ್ತು ನೈಟ್ ಹತ್ತಿದ್ರೆ ನಾಳೆ ಬೆಳಿಗ್ಗೆ ಅಲ್ಲಿರ್ತಾನೆ. ಮತ್ತೆ ಬೆಳಿಗ್ಗೆ ಹೋಗಿ ಅದೇನಿದೆ ಕೆಲಸ ಮುಗಿಸ್ಕೊಂಡು ಮತ್ತೆ ನಾಳೆ ನೈಟ್ ಹತ್ತಿದ್ರೆ ಶನಿವಾರ ಅವ್ನು ಬರಲೇಬೇಕು. ಬಿಕಾಸ್ ಆಂಜನೇಯನ ವಾರ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಪ್ರತಿ ವಾರ ನಾವು. ಶನಿವಾರ ಬೆಳಗ್ಗೆ ಒಂದು 6 ಗಂಟೆ ಇರಬೇಕು ಅವನು. ಸೊ ಅವ್ನು ಫುಲ್ಲು ಖುಷಿಯಾಗಿದ್ದಾನೆ ಗೈಸ್. ಅವನು ನನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ನಾನು ಬರ್ತೀನಿ ಅಂತ ಹೇಳ್ದೆ, ಅವ್ನು ನನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ನಿಮ್ಗೂ ಗೊತ್ತು, ಮನೆ ಬಿಟ್ರೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಇಲ್ಲ ಅಂತಂದ್ರೆ ಅವ್ನ ಒಬ್ನೇ ಹೋಗ್ತಾ ಇರ್ತಾನೆ. ಏನಾನ ಹೇಳ್ತಿದ್ರೆ ನೋಡಿ ಹಿಂಗೆ ಬಾ ಅದಲ್ಲ ನಾನು ಹೇಳ್ತೀನಿ. ಆಯ್ತಾ ಕ್ಯಾಮ್ರಾ ಹೇಳು ಹೇಳು ಎಲ್ಲದಕ್ಕೂ ಬಿಟ್ಟು ಹೋಗ್ತಿಯಲ್ಲ ಮನೆಗೆ? ಎಲ್ಲದಕ್ಕೆ ಏನ್ ಬಿಟ್ಟು ಹೋಗಿಲ್ಲ. ನೆಕ್ಸ್ಟ್ ಅವ್ನು ಮುಡಿ ತೆಗ್ಸಕ್ಕೆ ಹೆಂಗಿರು ಹೋಗ್ಬೇಕು. ಆ ಟೈಮಲ್ಲಿ 3 ಜನ ಹೋಗಿ ಒಂದು ರೂಮ್ ಗೀಮ್ ಮಾಡ್ಕೊಂಡು ಅಲ್ಲೇ ಒಂದ್ 3-4 ದಿವಸ ಇದ್ದು ಬರ್ಬೋದು. ಇವಾಗ ನಾನು ಹೋಗ್ತಾ ಇರೋ ಉದ್ದೇಶನೇ ಬೇರೆ ಇದೆ ಅಲ್ವಾ. ಓಕೆನಾ, ನಾನೇನು ಸುತ್ತಾಡಕ್ ಹೋಗ್ತಾ ಇಲ್ಲ. ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಏನೋ ಒಂದ್ ಸಣ್ಣ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಅವ್ರ ಅಮ್ಮ, ಅವ್ರ ಅಪ್ಪ, ಅವ್ರ ತಮ್ಮಂದಿರು ಎಲ್ಲರೂ ಹೋಗಿದ್ದಾರೆ. ನೋಡಿ ಗೈಸ್ ಎಷ್ಟು ಇದ್ರಲ್ಲಿ ಚಳಿ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಅಷ್ಟೇ, ಏನಿಲ್ಲ. ಶಿಸ್ತಾಗಿ ಹೋಗಿ ಇವತ್ತು ಹೋಗಿ ನಾಳೆ ಬಂದ್ಬಿಡೋದು ಅಷ್ಟೇ ನನ್ನ ಕೆಲಸ. ಅದಕ್ಕೆ ಅವಳು ಏನೋ ಒಂದು 10 ವರ್ಷ ಬಿಟ್ಟು ಹೋಗೋ ರೇಂಜಿಗೆ ಬಿಲ್ಡಪ್ ಕೊಡ್ತಾಳ. ನನ್ನ ಒಂದ್ ಮಾತು ಬಾ ಅಂತ ಕರೀಲಿಲ್ಲ. ನೀನ್ ಕರ್ಕೊಂಡು ಹೋಗ್ಕಲ್ಲ, ನಾ ಮಗು ಹಿಡ್ಕೊಂಡು ಒಂದ್ ದಿವಸದಲ್ಲಿ ನಾನು ಹೋಗಿ ಬರೋದು. ಏನ್ 2-3 ದಿವಸ ಏನ್ ರೆಸ್ಟ್ ಆಡಕ್ ಟೈಮ್ ಇಲ್ಲ ನನಗ. ಇವಾಗ ಗೊತ್ತಿದ್ರ ಬೆಳಗ್ಗೆ ಅಲ್ಲಿ ಹೇಳಿದ್ವ, ಬೆಳಗ್ಗಿಂದ ಅದು ಇದು ಅಂತ ಓಡಾಡಿ ಸಾಯಂಕಾಲ ಅಷ್ಟಂತ ಓಡಾಡ್ಬೇಕು. ಸಾಯಂಕಾಲ ಮತ್ತಿರೋದು ಅಷ್ಟೇ, ಏನಿಲ್ಲ. ಅದಕ್ಕೆ ಗೈಸ್ ಸಿಗೋಣ. ಮಿಕ್ಕಿದೆಲ್ಲ ಅವಳೆ ಕಂಟಿನ್ಯೂ ಮಾಡ್ತಾಳೆ ಫುಲ್ ಬ್ಲಾಗ್. ನಾನೇನ್ ಕಂಟಿನ್ಯೂ ಮಾಡ್ಲಿ, ನೀನ್ ಇಲ್ದೆ ಇನ್ನು ಹೋಗೋದು 8 ಗಂಟೆ ಗೈಸ್. ಇವಾಗ ಟೈಮ್ ಬಂದು ಇಲ್ಲ, ಅಲ್ಲಿ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ. 7 ಗಂಟೆ ಹತ್ರ ಆಗಿದೆ. 6:15. ನೀನ್ ಹೋಗೋದು 8 ಗಂಟೆಗೆ. 8 ಗಂಟೆಗಲ್ಲ, ನಾನು ಅಲ್ಲಿ ಸ್ವಲ್ಪ ಏನು ಬೇಡ, ಒಂದ್ ಸ್ವಲ್ಪ ಹೊತ್ತು ಇರೋ ಟೈಮ್ ಸ್ಪೆಂಡ್ ಮಾಡು. ಏನಂತ ಇಟ್ಕೊ ಇನ್ನೊಂದು ಹೇಳ್ತಾ ಗೈಸ್, ಏನ್ ಗೊತ್ತಾ, ಗೊತ್ತಿಲ್ಲ ನಾನಂದೆ ಅಂಬಿ ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡ್ತೀಯಾ ಇಲ್ವಾ, ನಾನು ನೋಡ್ತೀನಿ, ಇದ್ ಮಾಡ್ಕೊಂತೀನಿ, ನಾನು ನೆನ್ಪಿಟ್ಕೊಂತೀನಿ. ನೆಸ್ಸತಿ ಫೋನ್ ಮಾಡಿದ್ಯಾ, ಮಿಸ್ ಮಾಡ್ಕೊಂತೀಲ್ವಾ, ಒಬ್ಳನ್ನ ಮನೇಲಿ ಬಿಟ್ಟು ಹೋಗಿದ್ಯಲ್ಲ ಅಂದ್ರೆ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಬಂದಿರ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ನಾನು ಒಬ್ಳನ್ನ ಫಸ್ಟ್ ಟೈಮ್ ಬಿಟ್ಟು ಹೋಗ್ತಿದ್ಯಲ್ಲ, ಸೊ ನೋಡೋಣ ಎಷ್ಟತಿ ಫೋನ್ ಮಾಡ್ತೀನಿ ಅಂತ. ನಾನ್ ಯಾಕೆ ನಿನಗ್ ಫೋನ್ ಮಾಡ್ಲಿ ಅಂತೆ. ಏನೋ ನಾನ್ ಮಗನ್ ವಿಚಾರ್ಸಕ್ಕೋಸ್ಕರ ಮಾಡ್ತೀನಿ ಅಷ್ಟೇ, ಏನ್ ಮಾಡ್ತಾವನಂತ ನಿನಗೆ ನಿನ್ನ ವಿಚಾರ್ಸಕ್ ಅಲ್ಲ ಅಂತ. ಸುಮ್ಮನೆ ಕಾಮಿಡಿ ಮಾಡಿದ ಅವಳು ಅದನ್ನೇ ಸೀರಿಯಸ್ ತಗೊಂಡಳೆ. ಇವಾಗ ನೋಡಿ ಗಾಯ್ಸ್, ಇವಾಗ ನನ್ನ ಮಗನ್ ಕೇಳ್ಬೇಕಂತ ನೆಪದಲ್ಲಿ ಮಾಡಿದ್ರು ನಾನು ಇವಳು ಫೋನ್ಗೆ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರ ಅಮ್ಮನ ಫೋನ್ ಇರುತ್ತೆ, ಅವ್ರ ಅಮ್ಮನ ಫೋನ್ಗೆ ಮಾಡ್ಬೋದಾಗಿತ್ತಲ್ಲ. ಅದನ್ನ ಥಿಂಕ್ ಮಾಡ್ಬೇಕು ನೋಡಿ. ಹಂಗ ನೀನ್ ನನ್ನ ಮಿಸ್ ಮಾಡ್ಕೊಳ್ತೀಯಾ? ಏನ್ ಹೇಳ ನನ್ನ ಮಿಸ್ ಮಾಡ್ಕೊಳ್ತೀನಿ. ನಿನ್ ಮನ್ಸಲ್ಲಿ ಒಂದ್ ಸ್ವಲ್ಪ ಗಿಲ್ಟ್ ಇದೆಯಲ್ಲ, 2 ದಿವಸ ಬಿಟ್ಟು ಹೋಗ್ತೀನಿ. ನನ್ ಗಿಲ್ಟ್ ಯಾಕೆ ಪಡ್ಲಿ ಅಂತ ಗೊತ್ತಾಗ್ತಿಲ್ಲ. ಸುಮ್ನೆ ಗಿಲ್ಟ್ ಇಲ್ಲಪ್ಪ, ಇವಳು ನನ್ನ ಜೊತೆ ಬರ್ಬೋದಿತ್ತು, ಕರ್ಕೊಂಡು ಹೋಗ್ಬೋದು. ಇಲ್ಲಪ್ಪ, ಆ ತರ ಗಿಲ್ಟ್ ಏನಿಲ್ಲ. ಯಾಕಂದ್ರೆ ನಿನ್ನ ನಾನು ಒಂದು ಸಪರೇಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೀನಿ. ಕರ್ಕೊಂಡು ಹೋಗಲ್ಲ ಅಂತಂದಿದ್ರೆ ಅದೊಂಥರ ಗಿಲ್ಟ್ ಕಾಡುತ್ತೆ ಅಂತ ಒಪ್ಕೋತೀನಿ. ಇನ್ನೊಂದು 10 ವರ್ಷ ಅಲ್ಲ, ನೆಕ್ಸ್ಟ್ ಒಂದು 2 ವರ್ಷಕ್ಕೆ ಮುಡಿ ತೆಗ್ಸಂಗಿಲ್ಲ ಅಂತ ಅಂದಿದ್ದಕ್ಕೆ ಗೈಸ್ ಬಿಟ್ಟಿರೋದು. ಇಲ್ಲಾಂದ್ರೆ 3ನೇ ವರ್ಷಕ್ಕೆ ಇವಾಗ ಬರುತ್ತೆ ರನ್ನಿಂಗ್ ಅಲ್ಲಿ, ಅವಾಗ ತೆಗಿಸ್ಲೇಬೇಕು 2 ವರ್ಷ ಕಂಪ್ಲೀಟ್ ಆದ್ಮೇಲೆ. ಆಲ್ಮೋಸ್ಟ್ ಈ ಫೀಲ್ ಗಂಡ ಹೆಂಡತಿ ಗೊತ್ತಿರುತ್ತೆ. ಸೊ ನೀವು ಅಷ್ಟೇ. ಸೊ ನಿಮಗ ಫಸ್ಟ್ ಟೈಮ್ ಅಂದ್ರೆ ನೀವು ಮದುವೆ ಆದಾಗ ಫಸ್ಟ್ ಟೈಮ್ ನಿಮ್ಮ ಹಸ್ಬೆಂಡ್ ಬಿಟ್ಟು ಹೋದಾಗ, ಅಥವಾ ನೀವು ನಿಮ್ಮ ಹಸ್ಬೆಂಡ್ ನ ಬಿಟ್ಟು ಅವ್ರ ಮನೆಗೆ ಹೋದಾಗ, ಅಥವಾ ಯಾವ್ದೋ ಊರಿಗೆ ಹೋದಾಗ ನಿಮ್ಗೆ ಯಾವ ತರ ಫೀಲ್ ಇತ್ತು? ನಿಮ್ಗೂ ಇದೇ ತರ ಏನಾದ್ರು ಮನ್ಸಿಗೆ ನೋವು ತರ ಆಗ್ತಿತ್ತಾ? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ.
ನೋಡೋಣ. ಗೈಸ್ ಇವಳು ಹೇಳ್ತಾಳೆ ಇವಳಿಗೂ ಮಾಮೂಲಿ ಊರಿಗೆ ಹೋಗ್ಬಿಟ್ಟಿದೆ ನಾನು, ಯಾಕಂದ್ರೆ ನೀನು ಊರಿಗೆ ಹೋಗ್ತೀನಿ ಅದು ನಾನು ಶ್ರೀಮಂತ ಇತ್ತು, ನೀನು ಬಂದಿದ್ದೆ ಅಲ್ಲಿಗೆ ಆಯ್ತಾ. ಅದೆಲ್ಲ ನಾನು ಫಸ್ಟ್ ಇವಳು ಬಿಟ್ಟು ಕಳಿಸಿದ್ದೆ, ಹೋಗ್ಬಿಟ್ಟು ಬಾ ಆಯ್ತು ಹುಷಾರಾಗಿ ಅಂತ. ನನಗೇನು ಆತರ ಏನ್ ಫೀಲ್ ಆಗ್ಲಿಲ್ಲ, ಯಾಕಂದ್ರೆ ಒಬ್ಬರೇ ಗಂಡ್ ಮಕ್ಳಿಗೆ ಆಗಲ್ಲ ಫೀಲ್, ಹೆಣ್ಮಕ್ಳಿಗೆ ಆಗುತ್ತೆ ಗೈಸ್, ತಿಳಿಸಿ ಗೈಸ್. ಸೊ ನಿಮ್ಗೆ ಏನಾದ್ರು ಆತರ ಫೀಲ್ ಅದಕ್ಕೆ ಹೋಗ್ತಾ ನಾನು ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಆದ್ರೂ ಕೂಡ ಇಟ್ಕೋ ಒಂದ್ ನಿಮಿಷ, ಆದ್ರೂ ಕೂಡ ನೀನ್ ಮನ್ಸ್ ಮುಟ್ಕೊಂಡ್ರೆ ನಾನು ಮಿಸ್ ಮಾಡ್ಕೊಳ್ಳೋ ಮನೆ ಫುಲ್ ಬೋರ್ ಆಗ್ತಿತ್ತು ಅಂತ ನೀನ್ ಹೇಳಿಲ್ಲ ಯಾವಾಗ ಅಂತ ನೀನ್ ಹೇಳ್ತಲ್ಲ, ನೀನ್ ಕಳ್ಸೋದೇನ ಹಂಗೆ ಸ್ವಲ್ಪ ಕ್ಯಾಮ್ರಾ ಓಡಿಸ್ಕೊತೀನಿ. ಹೇಳು. ಅಲ್ಲ ನೀನ್ ಹೇಳ್ತಲ್ಲ ಇವಾಗ ನಾನ್ ಮಾತ್ರ ಹೋಗ್ಬಿಟ್ ಬಾ ಅಂತ ಕಳಿಸ್ತಿದ್ದೆ, ಇವಳು ಈ ತರ ಮಾಡ್ತಾಳೆ ಅಂತ ನೀನ್ ಹೇಳು. ನಾನು ಹೋದ್ಮೇಲೆ ನೀನ್ ಫೋನ್ ಮಾಡಿರಲ್ಲ, ಮನೆ ಫುಲ್ ಬಿಕೋ ಅನ್ಸಿ, ಯಾವಾಗ ಬರ್ತೀಯ ಅಂತ ಕೇಳ್ತಿರ್ಲಿಲ್ಲ ನೀನು. ಕೇಳಿದೀನಿ ಮತ್ತೆ ಅದೇ ಬೇಜಾರ ಅನ್ನೋದು, ಆ ನೀನು ಗಿಲ್ಟ್ ಕಾಡ್ತಾ ಇದೆಯಲ್ಲ ಅಲ್ಲ ಅಂತಂದೆ ಹೇಳಿದ್ದು. ಗಿಲ್ಟ್ ಅಂದ್ರೆ ಅಯ್ಯೋ ನಾನು ಇವ್ನು ಹೋಗ್ಬೇಕಲ್ಲ, ಇವ್ನು ಬಿಟ್ಟು ಹೋಯ್ತಾನ ಅಂತ ಅಲ್ಲ, ಗಿಲ್ಟ್ ಫಸ್ಟ್ ಟೈಮ್ ಇರ್ತಿದ್ದೀನಲ್ವಾ, ಆ ಫೀಲ್ ಒಂಥರ ನನಗೊಂಥರ ಗೊತ್ತು, ನನ್ ಮನ್ಸಿಗೆ ಗೊತ್ತು ಅದೇನಂತ. ಅಂದ್ರೆ ದೂರ ಟ್ರಾವೆಲ್ ಇದೆಯಲ್ವಾ, ನಿನಗ್ ಬಸ್ ಸಿಗುತ್ತೋ ಇಲ್ವೋ ಅಂತ, ನೀನ್ ಹೋಗಿ ಅಲ್ಲಿ ರೀಚ್ ಆದೋ ಇಲ್ವೋ ಅಂತ, ನನ್ಗೆ ಇಲ್ಲಿ ನಿದ್ದೆ ಬರಲ್ಲ, ಇನ್ನೊಂದು ಫಸ್ಟ್ ಟೈಮ್ ಮಗುನ್ ಕರ್ಕೊಂಡು ಇಲ್ಲಿ ಇರ್ತಾರದ್ ನಾನು, ಆ ತರ ಗಿಲ್ಟ್ ಕಾಡ್ತಿದ್ದೆ ನನಗೆ ಅಂತ ಹೇಳ್ತಾರದ್ ನಾನು. ಅರ್ಥ ಆಯ್ತಾ? ನೀವು ಗೊತ್ತು, ನೀನ್ 2 ನಿಮಿಷ ಆಚೆ ಹೋದ್ರೆ ನಾನು 20 ಸತಿ ಫೋನ್ ಮಾಡಿ ಬಾ 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 ಅಂತ ಕರೀತಾ ಇರ್ತೀನಿ. ಎಲ್ಲ ಹೆಣ್ಮಕ್ಳು ಅಷ್ಟೇ, ನಾನಂತಲ್ಲ, ಎಲ್ಲರೂ ಅಷ್ಟೇ. ಟೈಮ್ ಸ್ಪೆಂಡ್ ಮಾಡ್ಬೇಕು ಗಂಡನ ಜೊತೆ. ಅಟ್ಲೀಸ್ಟ್ ಅವ್ನು ನಮಗ ದುಡ್ಡು ಕೊಟ್ಟಿಲ್ಲ ಅಂದ್ರು, ಒಡವೆ ಬಂಗಾರ ಹಾಕ್ಸಿಲ್ಲ ಅಂತಂದ್ರು, ಅವ್ರ ಟೈಮ್ ಇಂಪಾರ್ಟೆಂಟ್ ನಮ್ಗೆ. ಸೊ ನಿಮ್ಗೆ ಟೈಮ್ ಬೇಕಂತ ಕೇಳಿದ್ವಿ, ಆ ಗಿಲ್ಟ್ ಫೀಲ್ ಆಗ್ತಿದೆ ಅಷ್ಟೇ. 2 ದಿವಸ ನೀನು ನೋಡ್ಲಾರ್ದಂಗ್ ಬಿಟ್ಟಿರ್ಬೇಕಲ್ಲ ಅಂತ ಅಷ್ಟೇ. ಈಗ ವಿಷ್ಣುನ ಮಲಗಿಸಿದ್ದೀನಿ ನಾನು, ಅವನು ಬಟ್ಟೆ ಏನ್ ತಗೊಂಡ್ ಹೋಗ್ತಾ ಇಲ್ಲ. ಒಂದ್ ದಿವಸಕ್ಕೆ ಹೋಗಿ 2 ದಿವಸ ಎದ್ಬಿಟ್ಟು ಬರ್ತಾನಲ್ವಾ, ಅದಕ್ಕೆ ಅಂಬಿ ಬಟ್ಟೆ ಎಲ್ಲ ಏನಕ್ಕೆ ಸುಮ್ಮನೆ ಅಂತೇಳಿ ಏನು ತಗೊಂಡ್ ಹೋಗ್ತಾ ಇಲ್ಲ. ಮನೇಲಿ ಕೆಲಸ ನೋಡಿದ್ರೆ ರಾಶಿ ಬಿದ್ದಿದೆ, ಪಾತ್ರೆ ತೊಳಿಬೇಕು, ಅಡ್ಗೆ ಏನ್ ಮಾಡ್ಬೇಕೋ ಗೊತ್ತಿಲ್ಲ. ವಿಷ್ಣು ಮಲಗಿದ್ದಾನೆ, ಇವಾಗ ಅವ್ನು ಎದ್ದೋಳೋ ಅಷ್ಟೊತ್ತಿಲ್ ನಾನು ಪಾತ್ರೆ ತೊಳೆದು ಕಸ ಗುಡಿಸ್ಕೊಳ್ಬೇಕು, ಅದೊಂದು ಮಾಡ್ಬೇಕು. ಇವಾಗ ಅಂಬಿ ಎಷ್ಟು ಗಂಟೆಗೆ ಹೋಗ್ತೀಯ ಅಂಬಿ? 7 ಗಂಟೆ ಇಲ್ಲಿಂದ ಹೋಗಕ್ಕೆ. 7 ಗಂಟೆ ಇಲ್ಲಿಂದ ಹೊರಟ್ರೆ 1 ಅವರ್ ಜಾಗ ಕ್ಲಾಸ್ ಅದೆಲ್ಲ. ಅದ ಸ್ವಲ್ಪ ಬೇಗನೆ ಹೋಗಿರು, ಲೇಟಾಗಿ ಹೋಗ್ಬೇಡ, ಯಾಕಂದ್ರೆ ಅಲ್ಲಿ ರೀಚ್ ಆಗಕ್ಕೆ ಲೇಟ್ ಆಗುತ್ತೆ. ಈಗ ಇವನು 1 ಗಂಟೆಗೆ ಬಸ್ ಹತ್ತ ಅಂತಂದ್ರೆ ಅಲ್ಲೋಗಿ ರೀಚ್ ಆಗಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಹೋಗು, ಟೈಮ್ ವೇಸ್ಟ್ ಮಾಡಬೇಡ ಆಯ್ತಾ. ಆದಷ್ಟು ಬೇಗ ಹೋಗಿ ಆದಷ್ಟು ಬೇಗ ಬಾ. ಏನ್ ಅಂಬಿಗೆ ಹೊರಡ್ತಾನೆ, ಚಾರ್ಜರ್ ಎತ್ಕೊಂಡು ಹೋಗ್ತಿದ್ದೆ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಬರೀ 70% ಇದೆ. ಅದನ್ನ 2 ದಿವಸ ಯೂಸ್ ಮಾಡಕ್ ಆಗತ್ತಾ ಹೇಳಿ? 2 ದಿವಸ ಯೂಸ್ ಮಾಡಕ್ ಆಗತ್ತೆ 75%. ಏನ್ ಅಲ್ಲಿ ನಮ್ಮ ತಮ್ಮನ ಹತ್ರ ಒಂದು ಚಾರ್ಜರ್ ಐತೆ, ಅದು ಹೇಳ್ತೀನಿ ಇಸ್ಕೋಬೇಕು, ಆಮೇಲೆ ಚಾರ್ಜ್ ಕಲೆ. ಬೈ ಗೈಸ್, ಸಿಗೋಣ, ಟೈಮ್ ಆಗ್ಬಿಡುತ್ತೆ. ಬೈ, ಹುಷಾರು. ಬೈ ಬೈ. ಡೈರೆಕ್ಟ್ ಜಲ್ಲಿ ಕ್ರಾಸ್ಗೆ ಬುಕ್ ಮಾಡ್ಲಾ ಆಟೋ? ಗಾಡಿ ಐತೆ ಬಿಡ್ರಿ, ಹೋಯ್ತಾ ಇದೀವಿ. ಯಾರ್ದು ಗಾಡಿ? ಎಲ್ಲೈತೆ? ಯಾರ್ದೈತೆ? ಕೆಳಗಡೆ ತಂದಿಲ್ವಾ ಎಂಟ್ಯಾಕು? ಯಾರು ಅವ್ನು ಬಿಡ್ತಾನಲ್ಲ ಪೆಟ್ರೋಲ್ ಹಾಕ್ಸಿ. ಊಟ ಮಾಡು, ಫಸ್ಟ್ ಊಟ ಮಾಡ್ತೀನಿ, ಹೊಟ್ಟೆ ಸೇರ್ತು. ಹೋಗಿ ಊಟ ಮಾಡು, ಹುಷಾರು. ಬೈ. ಫಸ್ಟ್ ಫೋನ್ ಮಾಡಪ್ಪ ನೀನು. ಮಳೆ ಬರ್ತದೆ ನಮ್ಗೆ, ಅದ ಯೋಚನೆ. ಇನ್ನು ಬಸ್ ಅಲ್ಲಿ ಹೋಗಿ ಸ್ಲೀಪಿಂಗ್ ಕೋಚ್ ಯಾವಾಗ್ಲೂ ಸಿಗ್ತಾ ಇರುತ್ತೆ. 12 ಗಂಟೆ ಐತೆ, ಅದೇನ್ ಟೆನ್ಷನ್ ಇಲ್ಲ. ಸಿಗೋಣ. ಬಾಯ್. ಬಾಸಿ ಕೈ ಮುಕ್ಕೊಂಡು ಹೋಗು. ಬಾಯ್, ಹುಷಾರು. ಒಂದೇ ದಿವಸ ಮನೆ ಫುಲ್ಲು ಬೋರು ಗೈಸ್, ಏನು ಮಾಡಬೇಕೇನೋ ಗೊತ್ತಿಲ್ಲ. ತುಂಬ ಬೇಜಾರಾಗ್ತಿದೆ. ಫಾರ್ ದಿ ಫಸ್ಟ್ ಟೈಮ್ ಬಿಟ್ಟಿರೋದು, ಅಳುನೇ ಬರ್ತಿದೆ ನನಗೆ. ಬಟ್ ಹೋಗ್ಬೇಕಾದ್ರೆ ಅಂಬಿನ ನಗ್ನಗ್ತಾ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಸುಮ್ಮನೆ ಇದ್ದೀನಿ. ಮನೆ ಫುಲ್ ಬಿಕ್ಕೋ ಅಂತಿದೆ ನನಗೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಸಿಗುವ ಗೈಸ್. ಈಗಷ್ಟೇ ವಿಷ್ಣು ಎದ್ದಿದ್ದಾನೆ, ನಮ್ಮಮ್ಮ ಇನ್ನೂ ಕೆಲಸದಿಂದ ಬಂದಿಲ್ಲ. ಎದ್ದು ಆಲ್ರೆಡಿ ಅಳ್ತಿದ್ದಾನೆ. ಹಾಯ್ ಮಾಡು ಚಿನ್ನಮ್ಮ, ಹಾಯ್ ಮಾಡು. ಯಾಕೋ ಫಸ್ಟ್ ಟೈಮ್ ಎದ್ದ ತಕ್ಷಣ ಅಳ್ತಿದ್ದಾನೆ ಗೈಸ್. ನಗ್ನಾಗ್ತಾ ಖುಷಿಯಿಂದ ಎದಳ್ತಿದ್ದ ಅವನು ಇಷ್ಟು ದಿವಸ. ಇವತ್ತು ಯಾಕೋ ಎದ್ದ ತಕ್ಷಣ ಅಳ್ತಿದ್ದಾನೆ. ಯಾಕಮ್ಮ ಕದಮ್ಮ? ಇಲ್ಲಮ್ಮ. ಸರಿ ಗೈಸ್, ಅವನಿಗೆ ಒಂದು ಸ್ವಲ್ಪ ಹಾಲು ಕುಡಿಸಿ ಆಮೇಲೆ ಸಿಗ್ತೀನಿ, ನಮ್ಮಮ್ಮ ಬಂದ್ಮೇಲೆ ಸಿಗ್ತೀನಿ. ಬಾಯ್ ಮಾಡಮ್ಮ, ಬಾಯ್ ಗೈಸ್. ಈಗೇನು ನಮ್ಮಮ್ಮ ಬಂದರು ಕೆಲಸದಿಂದ. ಬರ್ತಾ ನೇರ್ಲೆಂಡ್ ತಂದಿದ್ದಾರೆ, ಉಪ್ಪು ಖಾರ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇದೀವಿ. ಇವ್ನು ನೋಡಿ ಆಲ್ರೆಡಿ ಬಾಯಿ ಚಪ್ಪರಿಸ್ತಿದ್ದಾನೆ. ಇಷ್ಟೊತ್ತು ಅಳ್ತಿದ್ದ, ಹಣ್ಣು ತಂದ ತಕ್ಷಣ ಫುಲ್ಲು ಖುಷಿಯಾಗಿದ್ದಾನೆ. ಸೊ ತಗ ತಿನ್ನೋಣ ಬಾ. ಅಡುಗೆ ಏನು ಮಾಡೋದು? ಏನು ಮಾಡ್ಚ? ಪಟ್ಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ. ಇವಾಗ ನಿಜ? ನಿಜ. ಸರಿ, ತಂದಿದ್ದೀನಲ್ಲಾಗ 1 kg ಪಟ್ಲಕಾಯಿ. ಓಕೆ. ಫಸ್ಟ್ ಟೈಮ್ ಅಲ್ಲಮ್ಮ ನಾನು ಅಂಬಿನ ಬಿಟ್ಟಿರೋದು. ಫಸ್ಟ್ ಟೈಮ್. ಅವನನ್ನು ಬಿಟ್ಟೋಗಿರೋದಲ್ಲ. ಫೋನ್ ಮಾಡ್ತೀನಿ ಎಲ್ಲಿದ್ದಾನಂತ, ಬಸ್ ಸಿಗ್ತಾ ಅಂತ. ಏಯ್, ಬೀಜ ಗೀಜ ತಿಂದ್ಯಾ? ನೀನು ಬುದ್ಧಿವಂತನಾ? ಹೌದಾ? ಅಣ್ಣ ಹಣ್ಣು ಚಿನ್ನಿ ಅಮ್ಮಂಗೆ ನಂಗೆ ಅಮ್ಮಂಗೆ ತಿನ್ಸಲ್ಲ, ತಿನ್ನಲ್ವಂತೆ, ಅವನಿಗೆ ಸಾಕಾಗಲ್ವಂಥದ್ದು. ಸರಿ ಗೈಸ್, ಸಿಗ್ತೀನಿ ಗೈಸ್.
ನಮ್ಮಮ್ಮ ಇವಾಗ ಜಸ್ಟ್ ಹಪ್ಳ ತೇಲ್ಸಿದ್ದಾರೆ. ಸೊ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ವಿಷ್ಣುಗೆ ಯಾಕೋ ಲೈಟಾಗಿ ಸ್ವಲ್ಪ ತಲೆ ಸುಡ್ತಿದೆ. ಇಷ್ಟೊತ್ತು ಚೆನ್ನಾಗಿದೆ, ಆಲ್ ಆಫ್ ಎ ಸಡನ್ ಮತ್ತೆ ಯಾಕೋ ತಲೆ ಸುಡ್ತಿದೆ. ಮೈಯೇನು ಅಷ್ಟಕ್ಕಷ್ಟೇ, ಬಟ್ ತಲೆ ತುಂಬಾ ಸುಡ್ತಿದೆ. ವಿಷ್ಣು ಏನಾಯ್ತು ನಿಂಗೆ ಸಡನ್ ಆಗಿ? ಏನಾಯ್ತಪ್ಪ ಬಂಗಾರು? ಏನಾಯ್ತು ಏನಾಯ್ತು? ಗೈಸ್, ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಅವ್ರ ಅಪ್ಪ ಬರೋವರೆಗೂ ಹುಷಾರ್ ತಪ್ಪದಲ್ಲೇ ಇರಲಿ ಅಂತ. ಅಲ್ಲಮ್ಮ, ಅಪ್ಪ ಅನ್ನು ಅಂಬಿ ಅನ್ನು. ಅಂಬಿ, ಅಯ್ಯೋ ಅಂಬಿ ಅಂದ್ರೆ ಕಿವಿ ಫೋನ್ ಹಿಡ್ಕೊಂತವನಲ್ಲಮ್ಮ. ಅಲೋ ಅನ್ನು, ಅಪ್ಪ ಬಾ ಅನ್ನು. ಅಯ್ಯೋ ನನ್ ಕಂದ, ಅಪ್ಪ ಬಾ ಅನ್ನು. ಅಂಬಿ ಬಾನು, ಅಂಬಿ, ಅಪ್ಪ, ಅಪ್ಪಯ್ಯ. ಅಂಬೇನ್ ಅಪ್ಪ ಹುಳು ಮುಖ ಮಾಡ್ಕೊಂತಾನೆ ನೋಡಿ ಗೈಸ್, ಅವ್ರ ಅಪ್ಪ ನೆನ್ಸ್ಕೊಂತಿದ್ದಾನಂತ ಅನ್ಸುತ್ತೆ. ಹಾಯ್, ಹೋ ಸೂಪರ್. ಹಾಯ್ ಅಂಬಿ, ತಾ ನೋಡಿ ನಮ್ಮಮ್ಮ ಹಪ್ಳ ತಿಂತಿದ್ರೆ ತಾ ಅಂತ ಕೇಳ್ತಾವ ನಮ್ಮಮ್ಮನ. ನಂಗೆ ತಕ್ಷಣ ತಿನ್ಬಿಟ್ಟು ಖಾಲಿ ಕೈ ತೋರಿಸ್ತ. ನನಗೆ ಬಿಡಮ್ಮ, ಜಾಸ್ತಿ ಕೊಡ್ಬೇಡ. ಗೈಸ್, ಈಗ ನಾವು ಊಟ ಮಾಡಾಯ್ತು. ಈಗ ನಾನು ವಿಷ್ಣುಗೆ ಊಟನ ಮಾಡಿಸ್ತಿದ್ದೀನಿ. ಸೊ ಇವತ್ತು ಅನ್ನ ಮಾಡಿಲ್ವಲ್ಲ, ಸೊ ಅದಕ್ಕೋಸ್ಕರ ಇವತ್ತು ವಿಷ್ಣುಗೆ ಸರಿ ಮಾಡಿದ್ದೀನಿ. ಅವನಿಗೆ ಸರಿ ತಿನ್ನಿಸ್ತಾ ಇದ್ದೀನಿ. ಅವನು ಆಲ್ಮೋಸ್ಟ್ ಟಿ ವಿಲಿ ಹಾಡು ಹಾಕಿಲ್ಲ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು. ಸೊ ಟಿ ವಿಲಿ ಹಾಡು ಹಾಕಿಲ್ಲ ಅಂತಂದ್ರೆ ಅವ್ನು ಊಟ ಮಾಡಲ್ಲ. ಸೊ ಅದಕ್ಕೆ ಟಿ ವಿಲಿ ಹಾಡು ಹಾಕಿ ಸರಿ ಮಾಡಿದ್ದೀನಿ ಅವನಿಗೆ ಅಂತ. ಸರಿ ತಿನ್ನಿಸ್ತಾ ಇದ್ದೀನಿ ಅವನಿಗೆ. ಆಟ ಆಡ್ಕೊಂಡು ತಿಂತಿದ್ದಾನೆ. ಅದಕ್ಕೆ ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ತಲೆ ಏನು ಅಷ್ಟಾಗಿ ಸುಡ್ತಿಲ್ಲ, ಲೈಟಾಗಿ ಸುಡ್ತಿದೆ. ಇವಾಗ ಪರವಾಗಿಲ್ಲ. ನಮ್ದೆಲ್ಲ ಊಟ ಆಯಿತು. ಇವಾಗ ಅವನಿಗೆ ಊಟ ಮಾಡಿಸಿ ಮಲ್ಕೊಳ್ಳೋದಷ್ಟೇ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅವನಿಗೆ ಊಟ ತಿನ್ಸಿದ ತಕ್ಷಣ ಬೇಗನೆ ಮಲ್ಗ್ಸೋಣ ಅಂತ ಹೋದೆ. ಇವನು ಇದಾನಲ್ಲ, ಇವನು 12:45 ಮಲ್ಕೊಂಡಿದ್ದಾನೆ. ಅವ್ನು ಕೊನೆಗೂ ಮಲಗಲೇ ಇಲ್ಲ, ಎಷ್ಟೇ ಟ್ರೈ ಮಾಡಿದ್ರು. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ, ಈಗಲೂ ಕೂಡ ಚಾರ್ಜ್ ಇಲ್ಲ ನನ್ನ ಫೋನಲ್ಲಿ. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಚಾರ್ಜರ್ ಎತ್ಕೊಂಡು ಹೋಗಿದ್ದೆ ನಂಬಿ. ಇವಾಗ ಮನೇಲಿ ಒಂದು ಸಿ ಪಿನ್ ಇದೆ. ಸೊ ಆ ಸಿ ಪಿನ ಹುಡುಕ್ಬಿಟ್ಟು ಫೋನ್ನ ಚಾರ್ಜರ್ ಇಡುತ್ತೀನಿ ಈಗ ನಾನು. ಹಾಯ್ ಮಾಡ್ತಿದ್ದೆ ನೋಡಿ. ಗುಡ್ ಮಾರ್ನಿಂಗ್. ಸೊ ನೆನೆ ನೈಟ್ ಇವನು ಅವ್ರ ಅಪ್ಪ ಹೋಗಿರೋ ಟೆನ್ಷನಲ್ಲಿ ಇದ್ದ ಅನ್ಸುತ್ತೆ. ಮಕ್ಕಳಂದ್ಮೇಲೆ 1 ವರ್ಷದ ಮೇಲ್ಗಡೆ ಇದ್ದಾನಲ್ವಾ, ಗೊತ್ತಾಗೇ ಆಗುತ್ತೆ ಅವ್ನಿಗೆ ಮನೆಯಲ್ಲಿ ಮಿಸ್ಸಿಂಗು. ಅವ್ರ ಅಪ್ಪನ ಜೊತೆ ಆಟ ಆಡ್ತಿದ್ದ ಅವನು. ಸೊ ಅದೆಲ್ಲ ಮಿಸ್ ಆಗ್ತಿತ್ತಲ್ಲ. ಸೊ ಅದಕ್ಕೆ ಅವನಿಗೆ ರೈಟ್ ಮೈ ಸುಡ್ತಿತ್ತು. ನಾನು ಫುಲ್ ಎದ್ರುಕೊಂಡ್ಬಿಟ್ಟಿದ್ದೆ, ಎಲ್ಲಿ ಜ್ವರ ಬರುತ್ತೋ ಅಂತ. ದೇವ್ರು ದೊಡ್ಡವನು. ಸೊ ಜ್ವರ ಬಂದಿರಲಿಲ್ಲ ಅವನಿಗೆ. ನೈಟ್ ಆರಾಮಾಗಿ ಊಟ ಮಾಡಿ 12:45 ನನ್ನ ಆಟ ಆಡಿಸಿ, ಆಮೇಲೆ 12:45 ಹತ್ರ ಇನ್ನೇನು 1 ಗಂಟೆ ಆವಾಗ ಮಲ್ಕೊಂಡ ಅವನು. ಮಲ್ಕೊಂಡ್ಮೇಲೆ ಇವತ್ತು ಮಲಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಅಯ್ಯ, ನಮ್ಮಮ್ಮ ಆಲ್ರೆಡಿ ಎದ್ಬಿಟ್ಟು ಹೋಗಿದ್ದಾರೆ ಕೆಲಸಕ್ಕೆ. ಸೊ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಎದ್ದಿರೋದು. ಇವಾಗ ಭೂಮಿ ಮನೆ ಹತ್ರ ಹೋಗ್ಬೇಕು. ಯಾಕೆಂದರೆ ಇಲ್ಲಿ ಬೋರ್ ಆಗುತ್ತೆ, ಮತ್ತು ಚಾರ್ಜ್ ಇಲ್ಲ ಬೇರೆ ಫೋನಲ್ಲಿ. ಸೊ ಅದಕ್ಕೆ ಇವಾಗ ಭೂಮಿ ಮನೆ ಹತ್ರ ಹೋಗಿ ಅಲ್ಲೇ ಏನಾದರೂ ನಾಷ್ಟ ತಿನ್ಕೊಳ್ಬೇಕು. ಯಾಕಂದರೆ ಇವನು ಕೈಯೇ ಬಿಡ್ತಿಲ್ಲ ಗೈಸ್. ಮುಖ ತೊಳ್ಕೊಳ್ಳೋಕೆ ಹೋಗ್ತೀನಿ, ಅಲ್ಲಿ ಬಂದವನೇ. ನನಗೇನು ಭಯ ಅಂತಂದರೆ ಅಲ್ಲಿ ಟಬ್ ಇದೆಲ್ಲ, ಎಲ್ಲಿ ಟಬ್ ಒಳಗೆ ಬಿದ್ಬಿಡ್ತಾನೋ ಅಂತ ಭಯ. ಅದಕ್ಕೆ ಟಬ್ನ ಖಾಲಿ ಮಾಡಿ ಉಲ್ಟಾ ದಬ ಹಾಕಿದ್ದೆ. ಸೊ ಮುಖ ತೊಳ್ಕೊಳ್ಳೋವರೆಗೂ ಇದ್ದ. ಹಿಂದಿಂದನೇ ಬರ್ತಾನೆ, ಎಲ್ಲೋದ್ರೂ ಹಿಂದಿಂದನೇ ಬರ್ತಾನೆ. ಇವಾಗ ಇಲ್ಲಿದ್ದೀನಿ ನಾನು, ಸ್ವಲ್ಪ ದೂರ ಅಲ್ಲಿ ನಡ್ಕೊಂಡು ಹೋಯ್ತಂದ್ರೆ ಮತ್ತೆ ಹತ್ಬಿಡ್ತಾನು ಅವನು. ಯಾಕೋ ಗೊತ್ತಿಲ್ಲ, ತುಂಬ ಹಠ ಮಾಡ್ತಿದ್ದಾನು ಅವನು. ನನಗಂತೂ ವ್ಲಾಗ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಯಾಕೆ ಅಂತಂದ್ರೆ ಕೈಯೇ ಬಿಡ್ತಾ ಇಲ್ಲ ಇವನು. ಇನ್ನೊಂದೇನಪ್ಪ ಅಂದರೆ ಮನೆ ಫುಲ್ಲು ಬೋರ್ ಅನ್ನಿಸ್ತಿದೆ ನನಗೆ. ಅದೊಂದು ಕಾರಣಕ್ಕೋಸ್ಕರ ಅಷ್ಟೇ. ನೋಡಿ ಏನು ಎದ್ದು ನಿಂತಲ್ಲ. ನಮ್ಮಮ್ಮ ಬೆಳಗ್ಗೆ ಎದ್ದು ಅವ್ರು ಕೂಡ ಅಷ್ಟೇ ಮರ್ತು ಮಲ್ಕೊಂಡ್ಬಿಟ್ಟು ಲೇಟ್ ಆಗಿಬಿಟ್ಟಿದೆ ಅವ್ರಿಗೂ ಕೂಡ. ಸೊ ಅದಕ್ಕೆ ನಮ್ಮಮ್ಮ ಇಡ್ಲಿ ತೊಗೊಂಡೋಗಿದ್ದಾರೆ. ನಾನು ಈಗ ಭೂಮಿ ಮನೆ ಹತ್ರ ಹೋಗ್ತೀನಿ. ಅಂಬು ಹೇಳಿದಾನೆ ಒಬ್ಬಳೇ ಇರಬೇಡ ಹೋಗು ಅಂತ. ಅವನು ಆಯ್ತು ಇಲ್ಲಿ ನೋಡಿ, ನೀನು ಹಿಡ್ಕೊ ಫೋನ್, ಹಿಡ್ಕೊ ಕೈ ಹಿಡ್ಕೊ. ಅಂಬಿ ಹೇಳಿದಾನೆ ಸೊ ಹೋಗಲ್ಗೆ ಅಂತ. ಇವಾಗ ಅಲ್ಲಿಗೆ ಹೋಗ್ತೀನಿ. ಹೋಗಿ 1-2 ಗಂಟೆಗೆ ಬರ್ತೀನಿ ಮಧ್ಯಾಹ್ನ. ಹಂಗೆ ಬಂದು ಒಂದು ಸ್ವಲ್ಪ ಇಲ್ಲಿ ಕೆಲಸ ಇದೆ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ನೋಡಿ ಗೈಸ್, ಅವನ ಜೊತೆ ಮಾತಾಡಿಲ್ಲ, ಅವನ ಜೊತೆ ಇಲ್ಲಾಂದ್ರೆ ಈಗ ಅಳ್ತಿದ್ದಾನೆ ನನ್ನ ಮಗುನು. ಬಿಕ್ಕಿಲ್ಕೆ ಹಿಡಿದ್ಬಿಟ್ಟಿದ್ದೆ, ಅವನಿಗೆ ಹಾಲು ಕೊಡಬೇಕು. ಸೊ ಇವಾಗ ಆಯ್ತು ಬಾಯ್ ಮಾಡು, ಹೋಗೋಣ ಅತ್ತೆ ಮನೆಗೆ ಹೋಗೋಣ. ಬಾಯ್ ಮಾಡು, ಬಾಯ್. ಅವ್ರ ಅಪ್ಪಂದು ವಿಡಿಯೋ ನೋಡ್ತಿದ್ದೆ ಆಯ್ತಾ. ನೆನ್ನೆ ಒಂದು ವಿಡಿಯೋ ಲೈವ್ ಮಾಡಿದ್ವಿ ಇನ್ಸ್ಟಾಗ್ರಾಮಲ್ಲಿ. ಆ ವಿಡಿಯೋ ನೋಡ್ತಿದ್ದೆ. ಆ ವಿಡಿಯೋದಲ್ಲಿ ಅವನು ಹಿಂಗೆ ಸ್ಕ್ರೀನ್ನ ಮುಟ್ಟಿ ಅವ್ರ ಅಪ್ಪನ ಫೇಸ್ ತೋರಿಸ್ತಿದ್ದಾನೆ. ಹಿಂಗೆ ಮುಟ್ಟಿ ನೈಟ್
ನೈಟ್ 1 ಗಂಟೆವರೆಗೂ ಇಬ್ರು ಕೂಡ ಅಪ್ಪ ಮಗ ಆಟ ಆಡ್ತಾ ಇದ್ರು. ನೆನ್ನೆ ಅವ್ರ ಅಪ್ಪ ಇಲ್ವಲ್ಲ, ವಿಡಿಯೋಸ್ ನೋಡ್ತಿದ್ರೆ ಹಿಂಗೆ ಅವ್ರ ಅಪ್ಪನ ಮೂತಿ ಮಾತ್ರ ಮುಟ್ಟಿ ಅವ್ನು ತೋರಿಸ್ತಿದ್ದಾನ. ಅವನು ನಿದ್ದೆ ಬರ್ತೈತ ಇಷ್ಟು ಬೇಗ? ಜಸ್ಟ್ ಈಗ ಎದ್ದು ನೀರು ಹಾಕ್ಲ ತಣ್ಣೀರು. ಹಠ ಜಾಸ್ತಿ ಗೈಸ್ ಇವನು, ನೀವು ನೋಡಿಲ್ಲ ಅಷ್ಟೇ, ತುಂಬಾನೇ ಹಠ ಮಾಡ್ತಾನೆ ವಿಷ್ಣು ಸರಿ ಇಲ್ಲ ಗೈಸ್, ತುಂಬಾ ಹಠ ಮಾಡ್ತಾನೆ. ಸರಿ ಇಲ್ವಾ ನೀನು ಅಷ್ಟೇ ಗೈಸ್. ಸಿಗೋಣ ಭೂಮಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ನಾಶ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಇವತ್ತು ಭೂಮಿದು 5 months ಸ್ಕ್ಯಾನಿಂಗ್ ಬೇರೆ ಇದೆ ಇವತ್ತು. ಅವಳು ಸ್ಕ್ಯಾನಿಂಗ್ ಹೋಗ್ತಾಳೆ. ಸೊ ನಾನು ಸವಿ ಅವ್ರು ಇರ್ತೀವಿ ಅಷ್ಟೇ. ಸೊ ಹೋಗೋಣ, ಆಯ್ತು ಬಾಯ್ ಮಾಡಿ ಹೋಗೋಣ, ಅತ್ತೆ ಮನೆಗೆ ಹೋಗೋಣ. ಬಾಯ್ ಎಲ್ಲರಿಗೂ ಬಾಯ್. ಓಕೆ ಗೈಸ್ ಬಾಯ್. ಭೂಮಿ ಮನೆಯಲ್ಲಿ ದೋಸೆ, ಸಾಗು ಮತ್ತೆ ಚಟ್ನಿ ನಾಷ್ಟ ಮಾಡಿದಾಳೆ. ಏನಿಲ್ಲ ಅಕ್ಕ, ಸ್ಕ್ಯಾನಿಂಗ್ ಅಕ್ಕ, ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬಂದು ಏನಂತ ಹೇಳೋದು. ಭಯ ಆಗ್ತೈತಾ ಸ್ಕ್ಯಾನಿಂಗ್ ಹೋಯ್ತು? ಭಯ ಅಂತೇನಿಲ್ಲ, ನನ್ ನಂಬಿಕೆ ಐತೆ. ಭಯ ಇಲ್ಲ ಅಂತ ಹೇಳ್ತಾಳೆ, ಆದ್ರೂ ಪೂಜೆ ಎಲ್ಲ ಜೋರ ನಾನು ಶುಕ್ರವಾರ ನಾರ್ಮಲ್ ಮಾಡ್ತೀನಲ್ಲ, ಅದಕ್ಕೆ ದೀಪ ಹಚ್ಬಿಟ್ಟು ಹೋಗೋಣ ಅಂತ. ಇನ್ನ ಹೇಳ್ಬೇಕಂದ್ರೆ ನಾನು 1 hour ಬೇಕು ಪೂಜೆ ಮಾಡೋಕೆ. ಇವತ್ತು ನಾರ್ಮಲ್ ದೀಪ ಹಚ್ಬಿಟ್ಟು ಹೋಯ್ತಾ ಇದೀನಿ ಮಂಗಳವಾರ ಮಾಡೋದು. ಗಿಡ್ಡಿಗಿದ್ದಾಳೆ, ಹೊಟ್ಟೆ ಬಂದಿದೆ ಸ್ವಲ್ಪ. ಇವ್ ನೋಡಿ ಸರ್ಯಾಗಿ ಸಿಕ್ಕಿದ್ದೇನೆ ಒಬ್ಬ ಎದ್ಕೊಂಡ್ ತಿರ್ಗಾಡಕ್ಕೆ. ಗೈಸ್ ವಿಷ್ಣುಗೆ ಊಟ ಮಾಡಿಸಿ ಇಲ್ಲಿ ಸೀರೆಲಿ ಜೋಲಿ ಕಟ್ಟಿ ಮಲಗಿಸಿದ್ದೀವಿ. ಆಮೇಲೆ ಇಲ್ಲೊಬ್ಳು ಮಲಗಿದ್ದಾಳೆ, ಸುಮ್ಮನೆ ಕುಂತಿದ್ದಾಳೆ. ಸ್ಕ್ಯಾನಿಂಗ್ ಇನ್ನೂ ಹೋಗಿಲ್ಲ, ಬರ್ಸ್ಬಿಟ್ಟು ಬಂದಿದ್ದಾರೆ ಹೆಸರು, ಜಾಸ್ತಿ ಜನ ಇದ್ದಾರೆ ಅಂತೇಳಿ. ಅವಳಿನ್ನೂ ಸ್ಕ್ಯಾನಿಂಗಿಗೆ ಹೋಗಿಲ್ಲ. ಇಲ್ಲೊಬ್ಬ ಮಲಗಿದ್ದಾನೆ. ಸೊ ಒಟ್ಟು ಮನೆ ಫುಲ್ಲು ಪ್ರಶಾಂತವಾಗಿದೆ. ಭೂಮಿ ನೋಡಿ ಪೂಜೆ ಮಾಡಿ ಹೋಗಿ ಸ್ಕ್ಯಾನಿಂಗಿಗೆ ಹೆಸರು ಬರ್ಸಿ ಬಂದಿದ್ದಾಳೆ. ಎಷ್ಟು ಗಂಟೆ ಬಂದವ್ರೆ? 2:30 ಬಂದ್ರೆ 10 ಜನ ಇದ್ದಾರೆ. 10 ಜನ ಇದ್ದಾರಂತೆ. ಆಲ್ರೆಡಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಅಂಬಿ ಆಲ್ರೆಡಿ ಬಸ್ ಹತ್ತಿದ್ದಾನೆ. ಇವತ್ತು ಬೆಳಿಗ್ಗೆ ಹತ್ರ ನೈಟ್ ಇಲ್ಲಿ ಇರ್ತಾನೆ. ಒಂದೇ ನೈಟ್ ಅವ್ನು ನಮ್ಮನ್ನ ಬಿಟ್ಟಿರ್ತಾರಲ್ಲ, ನಾನು ಅನ್ಕೊಂಡೆ 2 ದಿವಸ ಅಂತ. ಅವನು ಬರ್ತಿದ್ದಾನೆ ಆಲ್ರೆಡಿ ಇವತ್ತೇ. ಸೊ ಖುಷಿಯಾಗಿದೆ. ಯಾಕೆ ಅಂಬಿ ದೊಡ್ಡ ತಂಗಿ ಒಬ್ಳು ಬಂದ್ಲು. ಸೊ ಇವಾಗ ನಾವೆಲ್ಲರೂ ಈಗ ಟೈಮ್ ಪಾಸ್ ಆಗ್ಬೇಕಲ್ಲ, ಸೊ ನಾವೆಲ್ಲರೂ ಚೊಕೊಬಾರ ಆಡ್ತೀವಿ ಗೈಸ್. ಸೊ ಚೊಕೊಬಾರ ಆಡ್ಬಿಟ್ಟು ಮನೆಗೆ ಹೋಗ್ತೀನಿ. ಭೂಮಿ ಸ್ಪೆಷಲಾಗಿ ಟೊಮೊಟೊ ಬಾತ್ ಮಾಡ್ತಿದ್ದಾಳೆ. ಸೊ ಊಟ ಮಾಡಿಕೊಂಡು ಒಟ್ಟಿಗೆ ಹೋದ್ರೆ ಅಂಬಿ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಕಸ ಗಿಸ ಎಲ್ಲ ಗುಡಿಸ್ಬಿಟ್ರೆ ಅಂಬಿ ಬರ್ತಾನೆ. ಸೊ ಫುಲ್ಲು ಖುಷಿ ಆಯಿತು. ಆಲ್ರೆಡಿ ಬಸ್ ಹತ್ತಿದ್ದಾನಂತೆ ಅವನು. ಎಸ್ ಗೈಸ್, ಸಿಗಪ್ಪ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮಿಸ್ ಮಾಡಿದ್ರೆ ಅಂಬಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು, ಬಾಯ್.